ಈ ನಮಗೆ ಇದು ಓದು ಬರ್ದವರಲ್ಲ ನಾವೆಲ್ಲ. ನಮ್ಮ ಪ್ರಕಾರ ಜಾಂಡೀಸ್ ಮತ್ತೆ ಈ ಗ್ಯಾಸ್ಟ್ರಿಕ್ ಮತ್ತೆ ಕೀಲುವಾಯು, ಮಂಡಿ ನೋವು, ಸೊಂಟ ನೋವು, ಕೀಲುವಾಯು, ಮತ್ತೆ ಈ ತಲೆನೋವು, ದೀರ್ಘಕಾಲದ ತಲೆನೋವು, ಕಿಡ್ನಿ ಸ್ಟೋನ್, ಲಕ್ವಾ, ಮೂರ್ಛೆ ರೋಗ, ಈ ಶುಗರ್, ಗ್ಯಾಂಗ್ರೀನ್, ಇವೆಲ್ಲ ತುಂಬಾ ಅನುಭವ ಇದೆ ಸರ್ ನಮಗೆ. ಇವು ನೋಡ್ಕೊಂಡು ಹೋಗ್ತಾ ಇದೀವಿ ಆ ಕಾಲದಿಂದ. ಜಾಸ್ತಿ ಜನ ಬರೋದು ಅದನ್ನ. ಈಗ ಸುಮಾರು ನೀವು ಈ ಕೆಲಸ ಕಲಿಸ್ದಾಗಿಂದ ಎಷ್ಟು ಸಾವಿರ ಜನ ನಿಮ್ಮ ಹತ್ರ ಗುಣ ಆಗಿದ್ದಾರೆ ಸರ್? ಸರ್ ನಮ್ಗೆ ಯಾರು ಇಲ್ಲಿ ಕೇಳೋರಿಲ್ಲ, ನಾವು ಯಾರು ಜವಾಬ್ ಹೇಳಿದ್ದಿಲ್ಲ. ಬರ್ತಾರೆ, ತಗೊಂಡೋಗ್ತಾರೆ. ಸರ್ ತಮ್ಮ ಹೆಸರು? ಪೀರ್ ಸರ್. ಇದು ಯಾವ ಡಿಸ್ಟಿಕ್ ಬರುತ್ತೆ ಸರ್? ಇದು ಕೋಲಾರ ಡಿಸ್ಟಿಕ್ ಬರುತ್ತೆ ಸರ್. ಇದು ಯಾವ ರಸ್ತೆಯಲ್ಲಿ ಇದೆ ಸರ್ ಇದು ನಿಮ್ದು ಔಷಧಿ? ಚಿಕ್ಕಬಳ್ಳಾಪುರ ರಸ್ತೆ, ನಿಸಾರ್ ನಗರ, ಈಗ ವಾರ್ಡ್ ನಂಬರ್ 35. ಈಗ ನೀವು ಎಷ್ಟು ತಲಗಟ್ಟಿಂದ ಮಾಡ್ತಾ ಇದೀರಿ ಸರ್ ಈ ತರ ನಾಟಿ ಔಷಧಿ? ಇದು ಬಂದು ನನಗೆ 80ರಿಂದ ಅನುಭವ ಇದೆ ಸರ್. 80ರಲ್ಲಿ ನಮ್ಮ ತಾತ ಅವ್ರು ಮಾಡ್ತಾ ಇದ್ರು. ಇಲ್ಲಿಂದ 35 ಕಿಲೋಮೀಟರ್ ನಮ್ಮೂರು. ಅಂದ್ರೆ ಮುಳ್ಬಾಗಲ್ ತಾಲೂಕು, ಇದೇ ಕೋಲಾರ ಡಿಸ್ಟಿಕ್, ನಿಚಿನಗುಂಟೆ ಗ್ರಾಮ ಅಂತ. ಅಲ್ಲಿ ಸುಮಾರು 50-60 ಮನೆ ಇದೆ. ಅಲ್ಲಿ ನಮ್ಮ ತಾತ ಅವರು ಈ ಕಸಕ್ಕೂ ಆವಾಗ ಮಾಡ್ತಾ ಇದ್ರು. ಆವಾಗ ಬೇರೆ ಊರವರೆಲ್ಲ ಬರೋರು. ಅಂದ್ರೆ ಆವಾಗ ಮೊಬೈಲು, ಬಸ್ಸುಗಳೆಲ್ಲ ಇರ್ಲಿಲ್ಲ, ಕರೆಂಟು ಇರ್ಲಿಲ್ಲ ನಮ್ಮೂರಿನಲ್ಲಿ. ಬೇರೆ ಊರವರೆಲ್ಲ ಬಂದು ಒಂದು ದಿವಸ ಇದ್ದು, ಅಲ್ಲಿ ಬಸ್ಸು ಸೌಕರ್ಯ ಇಲ್ಲ ಅಂತೇಳಿ ನಮ್ಮ ತಾತ ಅವರು ಮುಳ್ಬಾಗ್ಲ 15 ಕಿಲೋಮೀಟರ್ ಅಲ್ಲಿಂದ ಇವರು ನಡ್ಕೊಂಡೋಗಿ ಮತ್ತೆ ಔಷಧಿ ತಗೊಂಡಲ್ಲಿ ಗಂಧಿ ಅಂಗಡಿನಲ್ಲಿ ಬೇಕಾದಂಥದ್ದು ಮತ್ತೆ ವಾಪಸ್ ಬಂದು ಔಷಧಿ ರೆಡಿ ಕೊಡೋವರೆಗೂ ಮಾರನೇ ದಿವಸ ಆಗೋದು. ಒಂದು ದಿವಸ ಇದ್ದು ತಗೊಂಡು ಹೋಗ್ತಾ ಇದ್ವಿ. 80ರಲ್ಲಿ 80ರಿಂದ 2000 ವರ್ಷ, ಅಂದ್ರೆ ಕನಿಷ್ಠ 20 ವರ್ಷ. ಆ 82ರಲ್ಲಿ ನಮ್ಮ ತಾತ ಅವ್ರು ತೀರೋದ್ರು. ನಾನು 2 ಜೊತೆ ನಮ್ಮ ತಾತ ಅವ್ರ ಜೊತೆನಲ್ಲಿ ಕೆಲಸ ಮಾಡಿದ್ದೀನಿ. 82ರಿಂದ ನಮ್ಮ ಅಪ್ಪ ಅವ್ರು ಏನ್ ಮಾಡ್ತಾ ಇದ್ರು, ಇದೇ ನಾಟಿ ಔಷಧಿನ. ಅವರು ನಡ್ಕೊಂಡು ಹೋಗೋದು, ನಡ್ಕೊಂಡ್ ಬರೋದು. ಆಮೇಲೆ ಕೆಲವು ದಿವಸ ಆದ್ಮೇಲೆ ಬಸ್ ಸೌಕರ್ಯ ಸಿಕ್ತು. ಆಮೇಲೆ ಒಂದ್ ದಿವಸ ಬಸ್ನಲ್ಲಿ ಹೋಗೋದು, ತಗೊಂಡ್ಬರೋದು, ಔಷಧಿ ತಯಾರು ಮಾಡ್ಕೊಡೋದು. ಅವರು ಇದು ತಗೊಂಡೋಗ್ತಾ ಇದ್ರು. ಕೆಲವ್ರು 3-4 ದಿವಸ ಬಂದು ತಗೊಂಡೋಗ್ತಾ ಇದ್ರು, ರೆಡಿ ಮಾಡಿ ಇಟ್ಟಿದ್ರು. ಆಗ ತಗೊಂಡೋಗೋರೆಲ್ಲ, ಅಲ್ಲಿ ಬರ್ತಾ ಇದ್ದವರೆಲ್ಲ ಜಾಂಡೀಸು, ಈಗ ಶುಗರ್, ಗ್ಯಾಂಗ್ರೀನ್ ಆಗ ಇತ್ತು. ಅದನ್ನ ನಮ್ಮ ಹಳ್ಳಿ ಕಡೆ ಅದನ್ನ ಮಂಟು ತಾಕಡ ಅಂತ ಇದ್ರು. ಅದು ಗ್ಯಾಂಗ್ರೀನ್ ಮಂಟು ತಾಕಡ ಅಂತ ಇದ್ವಿ. ಆ ಶುಗರ್ಗೆ ಮತ್ತೆ ಗ್ಯಾಂಗ್ರೀನ್ ಮತ್ತೆ ತಲೆನೋವು, ಒಂಟಿ ತಲೆನೋವು, ಒಂದೇ ಕಡೆ ತಲೆನೋವು, ಅದು ಬಹಳ ಜನಕ್ಕೆ ಆ ಕಡೆ ನೋಡ್ತಾ ಇದ್ವಿ ನಾವು. ಒಂಟಿ ತಲೆನೋವು, ಗ್ಯಾಸ್ಟ್ರಿಕ್, ಅದನ್ನ ಅಜೀರ್ಣ ಅಂತ ಹೇಳ್ತಾ ಇದ್ವಿ ನಾವು, ಅಜೀರ್ಣ ಅಂತ. ಮತ್ತೆ ಲಕ್ವ ಅವ್ರದವರು ಬರ್ತಾ ಇದ್ರು. ಮತ್ತೆ ಮೂರ್ಛೆ ರೋಗ, ಮತ್ತೆ ಆ ಕಿಡ್ನಿ ಫೈಲರ್ನು ಅಲ್ಲಿ ಕೆಲವು ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅದನ್ನ ಊದು ಪಾಂಡವ ಅಂತ. ಆದ್ರೆ ಊದು ಪಾಂಡವ ಅಂದ್ರೆ ಯಾವ ತರ ಅಂದ್ರೆ ಒಂದ್ ದಿವಸ ಊದ್ಕೊಂತಾರೆ, ಒಂದ್ ಸಣ್ಣಗೆ ಆಗ್ತಾ ಇದೆ. ಅದು ನಮ್ಗೆ ಕಿಡ್ನಿ ಫೈಲರ್ ಅಂತ ಆಗ ಅನ್ಸ್ಲಿಲ್ಲ. ಅದನ್ನ ನಾವು ಊದ್ ಪಾಂಡವ ಅಂತ ನೋಡ್ತಾ ಇದ್ವಿ. ಒಂಥರ ಅದನ್ನು ಕಾಮಾಲೆ ಅಂತ ಹೇಳ್ಕೊಳ್ತಾ ಇದ್ವಿ ನಾವು. ಅದಕ್ಕೆ ಔಷಧಿ ಕೊಟ್ಟು ರೆಡಿ ಮಾಡ್ತಾ ಇದ್ವಿ. ಈ ತರ ನನಗೆ 80ರಿಂದ ಅನುಭವ ಇದೆ. ಆಮೇಲೆ ಕೆಲವು ವರ್ಷಗಳ ನಂತರ 93ರಲ್ಲಿ ನಮ್ಮ ಅಪ್ಪ ಅವರು ನಾವು ಬೇರೆ ಬೇರೆ ಆಗ್ಬಿಟ್ವಿ. ಮದುವೆಗೆ ಆಗಿ ಮಕ್ಕಳಾಗಿದ್ಮೇಲೆ 2000ರಲ್ಲಿ ನಮ್ಮ ಅಪ್ಪ ಅವರು ಹೊಸೂರು ಹೋಗ್ಬಿಟ್ಟು, ನನ್ನ ಬಿಟ್ಟು. ಅಲ್ಲಿ ನಮ್ಮ ದೊಡ್ಡಣ್ಣ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು. ಆಮೇಲೆ ನಾನು ಇಲ್ಲಿದ್ದೆ. ನಾನು ಇಲ್ಲಿವರೆಗೂ ನಾನು ನೋಡ್ಕೊಂಡೆ, ಅಲ್ಲಿವರು ನಮ್ಮ ಅಪ್ಪ ಅವ್ರು ನೋಡ್ಕೊಂಡ್ರು. ಎಲ್ಲಿ ಹೊಸೂರ್ ಕಡೆ ಏನ್ ಚಾರ್ಜ್ ಮಾಡ್ತಾ ಇದ್ರು ಅಂದ್ರೆ, ಹೊಸೂರ್ನಲ್ಲಿ ಎಲ್ಲ ಔಷಧಿಗಳು ಸಿಗ್ತಾ ಇದ್ವು. ಎಲ್ಲ ಅವರೇ ತಂದು ಕೊಡ್ತಾ ಇದ್ರು. ಯಾರು ಹೊಸೂರ್ ಕಡೆ ಬರೋ ಪೇಷಂಟ್ ಎಲ್ಲ ತಂದು ಕೊಡೋರು. ನಮ್ಮ ಅಪ್ಪ ಹೇಳಿದೆಲ್ಲ ತಂದು ಕೊಡೋದು, ನಮ್ಮ ಅಪ್ಪ ರೆಡಿ ಮಾಡ್ಕೊಡೋದು. ಏನನ್ನ ಔಷಧಿನ ರೆಡಿ ಮಾಡಿಕೊಟ್ರೆ ಅವ್ರು ಏನ್ ಫೀಸ್ ಕೊಡ್ತಾ ಇದ್ರು ಅಂದ್ರೆ 10-20 ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡೋರು. ಹೋಗಿ ಮತ್ತೆ ಒಂದ್ ದಿವಸ ಬರುವಾಗ ರಾಗಿ 1 ಮೂಟೆ, ಇಲ್ಲಾಂದ್ರೆ ನೆಲ್ಲು 1 ಮೂಟೆ, ಇಲ್ಲಾಂದ್ರೆ 1 ಜೊತೆ ಬಟ್ಟೆ, 1000-2000 ಅವ್ರು ಕೊಡೋರು. ಆದ್ರೆ ನಮ್ಮಪ್ಪ ಅವರಿಗೆ
ನಮ್ಮಪ್ಪ ಅವರು 2012ವರೆಗೂ ಬೇಗೇನಹಳ್ಳಿನಲ್ಲಿ ವಾಸ ಇದ್ದು 2012ವರೆಗೂ ಅವ್ರು ವಯಸ್ಸಾಗಿ ಸಾಯೋವರೆಗೂ ನಮ್ಮನಿಂದ 1 ಕೆಜಿ ಅಕ್ಕಿ ರಾಗಿ ಅವ್ರು ನಮ್ಮ ಕೈ ತಿಂದಿಲ್ಲ ಅವ್ರು ಜನಗಳಿಗೆ ತಂದು ಕೊಟ್ಟಿದ್ದೆ ತಿಂದಿದ್ದು. ಅಂದ್ರೆ ಬಟ್ ಈಗ ಅವರು ಕಾಡ್ ಕಡೆ ಹೋಗಿ ಔಷಧಿ ತರ್ತಾ ಇಲ್ಲ, ಇವ್ರು ಹೇಳ್ ಕಳಿಸೋದು ಅವ್ರು ತಂದು ಕೊಡೋರು. ಗಿಡ ಮೂಲಿಕೆಗಳೆಲ್ಲ ಹೇಳ್ತಾ ಇದ್ರು ಇಂತ ಗಿಡ ಕಿತ್ಕೊಂಬಣ್ಣಿ ಇಂತ ಅವ್ರಿಗೆ ವಯಸ್ಸಾಗಿತ್ತು, ಕಣ್ಣು ಕಾಣಿಸ್ತಾ ಇರ್ಲಿಲ್ಲ. ಓ ಇವ್ರು ಹೇಳಿದ್ದೆಲ್ಲ ಅವ್ರು ಕಿತ್ಕೊಂಬಂದ್ ಕೊಡೋದು, ಅದ್ರನ್ನ ಇವ್ರು ಔಷಧಿ ಮಾಡಿ ಕೊಡೋದು. ಔಷಧಿ ಮಾಡಿ ಕೊಟ್ರೆ ಅವ್ರು ಕೊಡ್ತಾ ಇದ್ದಿದ್ದು ಫೀಸ್ ಸದ್ಯಕ್ಕೆ 10-20 ಕೊಟ್ಬಿಟ್ಟೋಗಿ ನಂತರ ಬರುವಾಗ ಬಟ್ಟೆ ಇಲ್ಲಾಂದ್ರೆ ರಾಗಿ ಇಲ್ಲಾಂದ್ರೆ ಅವ್ರು ಬೆಳೆಯೋದು ಜೀವನ. ಆಮೇಲೆ 2012ರಲ್ಲಿ ನಮ್ಮ ಅಪ್ಪ ಅವರು ತಿರೋದು. ಆಮೇಲೆ ನಮ್ಮ ಅಮ್ಮ ಅವರು ಇಲ್ಲಿ ನಾನು ಅವತ್ತಿಂದ ನಾನು ಮಾಡ್ಕೊಂಡೆ ಬರ್ತಾ ಇದ್ದೆ. ಈಗ ಈ ನಾಟಿ ಔಷಧಿ ಎಲ್ಲ ಬಂದ್ಬಿಟ್ಟು ನೀವೇ ರೆಡಿಮೇಡ್ ಮಾಡಿದ್ರೆ ಇಲ್ಲ ನೀವು ತರ್ಸ್ಕೊಂಡು ಹೋದ್ರೆ? ಆ ಕೆಲವು ಕರ್ಪೂರ ಮತ್ತೆ ಪಚ್ಚ ಕರ್ಪೂರ ಮತ್ತೆ ಇಂಗ್ಲಿಕ ಮತ್ತೆ ಶಿಲಾಜಿತ್ ಭಸ್ಮ, ಲೋಹ ಭಸ್ಮ, ಇವು ನಾವು ಕೆಲವು ಕೊಂಡ್ಕೊಳ್ಳೋದಿರುತ್ತೆ ಗಂಧಿ ಅಂಗಡಿನಿಂದ. ಆ ಕೆಲವು ಎಲ್ಲ ಗಿಡಮೂಲಿಕೆಗಳು ಸಿಕ್ಕುತ್ತೆ, ಕೊಂಡ್ಕೊಳ್ಳೋದು ಇರುತ್ತೆ ಗಂಧಿ ಅಂಗಡಿಯಿಂದ. ಕೆಲವು ಗಿಡಮೂಲಿಕೆಗಳು ಆ ಕಡೆಯಿಂದ ತರಿಸ್ತೀವಿ ನೀವು? ಸರ್ ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ಕಡೆ ಎಲ್ಲಾ ಮೂಲಿಕೆಗಳು ಸಿಕ್ಕುತ್ತೆ. ಈ ಕಡೆ ಮಳೆ ಇಲ್ಲ, ಸ್ವಲ್ಪ ಮರಗಳು ಕಡಿಮೆ, ಇಲ್ಲಿ ಗಿಡ ಬೆಳವಣಿಗೆ ಕಡಿಮೆ ಇದೆ. ಈ ಕೊಡಗು ಕಡೆಯಿಂದ ಆದ್ರೆ ಬೇಜಾನ್ ಗಿಡ ಸಿಕ್ಕುತ್ತೆ. ಇಲ್ಲಿ ನೋಡಿ ಅಗರಂ ಕಾಡು, ಸುಗಂಧಿ ಬೇರ್ ಸಿಕ್ಕುತ್ತೆ, ಇದೇ ಕೆರೆಗಳಲ್ಲಿ ಅಶ್ವಗಂಧ ಸಿಕ್ಕುತ್ತೆ, ಮತ್ತೆ ಈ ಅಂದ್ರಿನ ಗಿಡ ಈ ಕಡೆ ಎಲ್ಲ ಕಾಡುಗಳೆಲ್ಲ ಸಿಕ್ಕುತ್ತೆ, ಏಕೆ ಗಿಡ ಸಿಕ್ಕುತ್ತೆ, ಬಿಳಿ ಚಿತ್ರಮೂಲಕ ಸಿಕ್ಕುತ್ತೆ, ಇಸಾಮುಷ್ಟಿ ಸಿಕ್ಕುತ್ತೆ, ಮತ್ತೆ ಗೆನ್ನೇರಿ ಗಿಡ ಸಿಕ್ಕುತ್ತೆ. ಕನಿಷ್ಠ 10% ಗಿಡ ನಮ್ಮ ಜಿಲ್ಲೆಯಲ್ಲಿ ಸಿಕ್ಕಿದ್ರೆ 100% ಕೊಡಗಿನಿಂದ ಬೇಜಾನ್ ಎಲ್ಲಾ ಗಿಡಗಳು ಹಸಿರವಾಗಿ ಇರುತ್ತೆ ಸರ್. ಆ ಕಡೆಯಿಂದ ಬೇಕಾದ್ರೆ ಅಲ್ಲಿಂದಾನೇ ನಾವು ಅಲ್ಲಿಂದ ಅಲ್ಲಿ ತರ್ಸ್ಕೋಬಹುದು. ಹೋದ್ರೂ ಈಗ ಬರಗಾಲ, ಈಗ ಗಿಡ ಸಿಕ್ಕೋದು ಇಲ್ಲಿ ಕಡಿಮೆ. ಕೋಲಾರ ಜಿಲ್ಲೆಯಲ್ಲಿ ವರ್ಷ ಸ್ವಲ್ಪ ಮಳೆದ ಕಾಟ. ಇಲ್ಲಿ ಹೋದ್ರೂ ಅಲ್ಲಿಂದಲ್ಲೇ ಸಿಕ್ಕುತ್ತೆ. ಆದ್ರೆ ನಮ್ಗೆ ಜಾಸ್ತಿ ಬೇಕಂದ್ರೆ ಕೊಡಗು ಕಡೆಯಿಂದ ಮತ್ತೆ ಸಿಟಿ ಮಾರ್ಕೆಟ್ ಕಡೆ ಮೂಲಿಕೆಗಳೇ ಮಾರೋ ಅಂಗಡಿಗಳಿದ್ದಾವೆ, ಅಲ್ಲಿ ಹೋಗಿ ಹೇಳಿದ್ರೆ ಬೂರುಗದ್ದು ಮತ್ತೆ ತೊರಮತಿ ಮತ್ತೆ ಎಲ್ಲಾ ಗಿಡಗಳು ಅಲ್ಲಿ ಬೇರ್ಗಳೆಲ್ಲಾನು ಮಾರ್ಕೆಟ್ ನಲ್ಲಿ ಸಿಕ್ಕುತ್ತೆ. ನಿಮ್ಮ ಕಡೆಯಿಂದ ಯಾವ ಕಾಯಿಲೆಗೆ ನೀವು ಗುಣವಾಗಕ್ಕೆ ಔಷಧಿ ಕೊಡ್ತೀರಿ ಸರ್ ನೀವು? ಸರ್ ನಮ್ಮ ಅನುಭವದ ಪ್ರಕಾರ ಇದಕ್ಕೆ ಈ ಮೀನಿಂಗ್ಗಳು ನಮಗೆ ಇದು ಓದು ಬರ್ದವರಲ್ಲ ನಾವೆಲ್ಲ. ನಮ್ಮ ಪ್ರಕಾರ ಜಾಂಡೀಸ್ ಮತ್ತೆ ಈ ಗ್ಯಾಸ್ಟ್ರಿಕ್ ಮತ್ತೆ ಕೀಲುವಾಯು, ಮಂಡಿ ನೋವು, ಸೊಂಟ ನೋವು, ಕೀಲುವಾಯು, ಮತ್ತೆ ಈ ತಲೆನೋವು, ದೀರ್ಘಕಾಲದ ತಲೆನೋವು, ಕಿಡ್ನಿ ಸ್ಟೋನ್, ಲಕ್ವ, ಮೂರ್ಛೆ ರೋಗ, ಈ ಶುಗರ್, ಗ್ಯಾಂಗ್ರೀನ್, ಇವೆಲ್ಲ ತುಂಬಾ ಅನುಭವ ಇದೆ ಸರ್ ನಮಗೆ. ಇವು ನೋಡ್ಕೊಂಡು ಹೋಗ್ತಾ ಇದೀವಿ ಆ ಕಾಲದಿಂದ. ಜಾಸ್ತಿ ಜನ ಬರೋದು ಅದನ್ನ. ಈಗ ಸುಮಾರು ನೀವು ಈ ಕೆಲಸ ಕಲಿಸ್ದಾಗಿಂದ ಎಷ್ಟು ಸಾವಿರ ಜನ ನಿಮ್ಮ ಹತ್ರ ಗುಣ ಆಗಿದ್ದಾರೆ ಸರ್? ಸರ್ ನಮ್ಗೆ ಯಾರು ಇಲ್ಲಿ ಕೇಳೋರಿಲ್ಲ, ನಾವು ಯಾರು ಜವಾಬ್ ಹೇಳಿದ್ದಿಲ್ಲ. ಬರ್ತಾರೆ ತಗೊಂಡೋಗ್ತಾರೆ. ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ, ನಾನು ಬಟ್ಟೆ ಅಂಗಡಿ ನೋಡ್ಕೊಂತ ಇದ್ದೆ. ಈ ಕೆಲಸದಲ್ಲಿ ಇದ್ದಿದ್ಮೇಲೆ ಅಂಗಡಿನೇ ಹೋಯ್ತು. ಆ ಲೆಕ್ಕದಲ್ಲಿ ನೋಡಿದ್ರೆ ಕನಿಷ್ಠ ಒಂದ್ ದಿವ್ಸಕ್ಕೆ 50-60 ಜನ ನಾನು ನೋಡ್ತೀನಿ ಸರ್. ಈಗ ಇಲ್ಲ, ಟೋಟಲ್ ಒಂದು ಅಂದಾಜು ನೀವು ಕಲ್ತಾಗಿಂದ ಒಂದು ಲಕ್ಷಾಂತರ ರೂಪಾಯಿ ಜನ ಜಾಸ್ತಿ ನೋಡಿರ್ತೀನಿ. ಜಾಸ್ತಿ 40 ವರ್ಷದಿಂದ ಅಂದ್ರೆ ಅದರಲ್ಲಿ 2 ವರ್ಷ ನಮ್ ತಾತ ಅವ್ರ ಜೊತೆ, ಆಮೇಲೆ 93ವರೆಗೂ ನಮ್ಮ ಅಪ್ಪ ಅವ್ರ ಜೊತೆ, ಆಮೇಲೆ 2000ವರೆಗೂ ನಮ್ಮ ಅಪ್ಪ ಅವ್ರ ಜೊತೆ, 2012ವರೆಗೂ ಏನೇ ನನಗೆ ಈ ಪೇಷಂಟ್ ಬಗ್ಗೆ ಏನಾನ ಸ್ವಲ್ಪ ಡೌಟ್ ಬಂದ್ರೆ ನಮ್ಮ ಅಪ್ಪ ಅವ್ರನ್ನೇ ನಾನು ಕೇಳ್ತಾ ಇದ್ದೆ, ಇಂಥ ಪೇಷಂಟ್ ಬಂದಿದ್ದಾನೆ ಏನ್ ಕೊಡ್ಬೇಕು ಅಂತ. ಅನುಭವ ಇದೆ ನನಗೆ. ಜಾಸ್ತಿ ಜನ ನೋಡಿರ್ತೀವಿ ನಾವು. ಕಾಲದಿಂದ ನಿಮ್ಮ ಅಪ್ಪ ಕಾಲದಿಂದ ಅವ್ರ ಹತ್ರ ಕೆಲಸ ಮಾಡಿ ಹಂಗೆ ಕಲ್ಕೊಂಡ್ ಬಂದಿದ್ವಿ. ಆ ಲೆಕ್ಕದಲ್ಲಿ ಎತ್ಕೊಂಡ್ರೆ ಕನಿಷ್ಠ ಜಿಲ್ಲೆಯಲ್ಲಿ ಕನಿಷ್ಠ ನಮ್ ಜಿಲ್ಲೆಯಲ್ಲಿ 10 ಲಕ್ಷ ಜನ ಇದ್ರೆ ಅದರಲ್ಲಿ 4 ಲಕ್ಷ ಜನ ನಾವು ನೋಡಿದ್ವಿ ನಮ್ ಜಿಲ್ಲೆಯಲ್ಲಿ. ಬೆಂಗಳೂರು ಜಿಲ್ಲೆ ಮತ್ತೆ ಧರ್ಮಪುರಿ ಜಿಲ್ಲೆ ಮತ್ತೆ ಈ ಜಿಲ್ಲೆಗಳೆಲ್ಲ ಲೆಕ್ಕ ಇಲ್ಲ. ಈಗ ನಾನು ಕೊಡಗು, ಸೋಮಾರಪೇಟೆ, ಮಡಿಕೇರಿ ಜಾಸ್ತಿ ಪೇಷಂಟ್ ನೋಡ್ತಾ ಇದ್ದೀನಿ ಸರ್, ಎಲ್ಲ ಕೊರಿಯರ್ ಮುಖಾಂತರ. ಈಗ ಯಾವ ರೀತಿಯಲ್ಲಿ ನೀವು ಈ ತರ ಇಂಪ್ರೂವ್ಮೆಂಟ್ ಆಗಿದ್ದೀರಿ ಅಂದ್ರೆ, ಯಾವ್ದನ್ನ ಚಾನೆಲ್ ಅವರು ಬಂದು ಏನಾನ ನಿಮ್ಗೆ ಹೊರಗಡೆ ಬಿಟ್ರ, ಇಲ್ಲ ನೀವ್ ಏನಾನ ಜನಗಳು ಬಂದು ಹೇಳ್ಕೊಡ್ತೀವಿ ಈ ನಿಮ್ಮ ಹತ್ರ ಔಷಧಿ ಬಂದು ತಗೊಂಡೋಗ್ತಾರ? ಇಲ್ಲ ಸರ್, ನಮ್ಮ ಹತ್ರ ಆ ಕಾಲದಿಂದ ಜನ ಬಂದು ಔಷಧಿ ತಗೊಂಡೋಗ್ತಾ ಇದ್ರು.
ಆಮೇಲೆ ನಮ್ಗೆ ಯಾವ ಚಾನಲ್ ಅವರು ಪರಿಚಯ ಇಲ್ಲ, ನಾನು ಯಾರು ಅಷ್ಟು ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಬರ್ತಾರೆ ತಗೊಂಡೋಗ್ತಾರೆ ಇದು ಆ ಕಾಲದಿಂದ ನಡೀತಾ ಇದೆ. ಅವ್ರು ಹೇಳೋದ್ ನಾವು ಮಾಡ್ಕೊಡೋದು, ಅವ್ರು ಹೇಳೋದ್ ನಾವು ಮಾಡ್ಕೊಡೋದು ನಡೀತಾನೆ ಇದೆ. ಕೆಲವು ವರ್ಷಗಳ ನಂತರ ಆಮೇಲೆ ಸೆಲ್ವಂ ಸರ್ ಅಂತ ಒಬ್ಬರು ಬಂದಿದ್ರು ಟಿವಿ ಚಾನಲ್ ಅವರು, ಆ ಹೊಸೂರ್ ಕಡೆಯಿಂದ. ಆಮೇಲೆ ಅವ್ರ ಮುಖಾಂತರವಾಗಿ ಬಹಳಷ್ಟು ಜನಕ್ಕೆ ತಮಿಳ್ನಾಡಿನಲ್ಲಿ ಗೊತ್ತಾಗಿ ಈಗ ಅವ್ರ ಮುಖಾಂತರವಾಗಿ ಎಲ್ಲರೂ ಕೊರಿಯರ್ ಮಾಡ್ತಾ ಇದ್ದೀನಿ. ಆ ಕಡೆಯಿಂದ ಜಾಸ್ತಿ ಜನ ಆ ಟಿವಿ ಚಾನಲ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ. ಆ ತಮಿಳ್ನಾಡಿನಲ್ಲಿ ಮಾಡಿರೋ ಚಾನಲ್ನಲ್ಲಿ ಅಲ್ಲಿ ನಡೀತಾ ಇರೋದು ಅವರೆಲ್ಲ ನನ್ನ ಕೊರಿಯರ್ ಮುಖಾಂತರವಾಗಿ ನನ್ನ ಕಡೆಯಿಂದ ತರಿಸ್ಕೊಳ್ತಾ ಇದ್ದಾರೆ ಸರ್ ಈಗ. ಆಮೇಲೆ ಐಸ್ ಟಿವಿ ಅವ್ರು ಬಂದ್ರು. ಇವ್ರು ಬಂದಿದ್ಮೇಲೆ ಕೊಡಗು ಡಿಸ್ಟಿಕ್, ಮಡಿಕೇರಿ, ಮೈಸೂರು, ಮತ್ತೆ ಮಂಡ್ಯ, ಇನ್ನು ಅನೇಕ ಡಿಸ್ಟಿಕ್ಗಳಿಗೆ ಕೊರಿಯರ್ ಮುಖಾಂತರವಾಗಿ ಕಳಿಸ್ತಾ ಇದ್ದೀನಿ. ಸೆಲ್ವಮು ಸಾರ್ ಬಂದು ಹೋಗಿದ್ಮೇಲೆ ಚಾನಲ್ ಅವರು, ಆಮೇಲೆ ಐಸ್ ಟಿವಿ ಅವ್ರು ಬಂದಿದ್ದು. ಐಸ್ ಟಿವಿ ಅವ್ರು ಬಂದಿದ್ದಾದ್ಮೇಲಿಂದ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಇನ್ನ ಗೌರವ ಸಿಕ್ಕಿದೆ. ಆಮೇಲೆ ತಮಿಳ್ನಾಡಿನಲ್ಲಿ ಅಂತೂ 4 ವರ್ಷಕ್ಕೆ ಮುಂಚೆನೆ ಒಳ್ಳೆ ಮರ್ಯಾದೆ ಸಿಕ್ಕಿದೆ ಸರ್. ಬಟ್ ಈಗ ಅವರು ನಿಮ್ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೇನೆ ನೀವು ಅವ್ರಿಗೆ ಏನು ಔಷಧಿ ಬೇಕಾದ್ರೆ ಕೊಡ್ತೀರಿ? ಸರ್ ಅವ್ರು ಕರೆಕ್ಟ್ ಆಗಿ ನಮ್ಗೆ ರಿಸಲ್ಟ್ ಹೇಳ್ತಾರೆ, ಈ ತರ ಆಗ್ತಾ ಇದೆ ಅಂತ. ಆ ಅನುಭವದ ಮೇಲೆ ನಾವು ಎಲ್ಲಾನು ಈ ತರ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರವ್ರ ಅಡ್ರೆಸ್ಗೆ ಈ ತರ ಔಷಧಿಗಳು ನಾವು ಕಳಿಸ್ತಾ ಇರ್ತೀವಿ. ಯಾರು ಫೋನ್ ಮಾಡ್ತಾರೋ ಅವ್ರಿಗೆಲ್ಲ ಅವ್ರ ಅಡ್ರೆಸ್ ಬರೆಯೋದು, ಅವ್ರಿಗೆ ಔಷಧಿ ಕಳ್ಸೋದು, ಇದೇ ಕೆಲಸ ಅದು. ಈಗ ಬರೋದು ಹೋಗೋದು, ಈಗ ಕೊಡಗುನವ್ರು ಬರ್ಬೇಕಂದ್ರೆ ತುಂಬಾ ದೂರದಿಂದ ಬರಬೇಕು, ಧರ್ಮಪುರಿಯವ್ರು ಬರ್ಬೇಕಂದ್ರೆ ತುಂಬಾ ದೂರದಿಂದ ಬರಬೇಕು, ಮಡಿಕೇರಿಯವರು, ಸೇಲಂ ಅವರು ಅವರೆಲ್ಲ ಬರೋಕ್ಕಾಗಲ್ಲ. ಮತ್ತೆ ವೇಲೂರು, ದಿಂಡಿಕಲ್ ಅವರೆಲ್ಲ ಜಾಸ್ತಿ ಜನ ಬರೋಕ್ಕಾಗಲ್ಲ. ಆ ಬರೋ ಹೋಗೋ ಟಿಕೆಟ್ಗಳಿಗೆ 3 ಜನಕ್ಕೆ ಔಷಧಿ ಬಂದ್ಬಿಡ್ತದೆ ನಾವು ಕಳಿಸ್ತಾ ಇರೋದು. ಈ ತರ ನಾವು ಇನಿ ಟೈಮ್ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ವಿ. ಅವ್ರು ಬರೋ ಹೋಗೋ ಟಿಕೆಟ್ ಕಾಸುಗಳಿಗೆ ಅವ್ರಿಗೆ ಔಷಧಿ ಅವ್ರ ಮನೆ ತಲುಪ್ತಾ ಇದೆ. ಎಲ್ಲ ಸಂತೋಷ ಬೀಳ್ತಾ ಇದ್ದಾರೆ. ಈಗ ನಿಮ್ಗೆ ಮೊಬೈಲ್ ಅಲ್ಲಿ ಫೋನ್ ಮಾಡಿ ಹೇಳಿದ್ರೆ ಸಾಕು, ನೀವು ಮೊಬೈಲ್ ಅಲ್ಲಿ ಫೋನ್ ಮಾಡಿ ಕರೆಕ್ಟ್ ಆಗಿ ರೀಸನ್ ಹೇಳಿದ್ರೆ, ನಾವು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಹೇಳಿದ್ರೆ ನಾವೇನಿಲ್ಲ ಕಳಿಸ್ತಾ ಇರೋದು ನಮ್ ಕೆಲಸ. ಅವ್ರ ಅಡ್ರೆಸ್ ಬರ್ಕೊಂತೀವಿ, ಎಲ್ಲ ಈ ತರ ಕೊರಿಯರ್, ಪ್ರೊಫೆಷನಲ್ ಕೊರಿಯರ್ ತಗೊಂಡೋಗಿ ಹಾಕ್ತಿವಿ, ಅಡ್ರೆಸ್ ಬರ್ಸ್ಕೊಂಡ್ ಬಂದ್ಬಿಡ್ತೀವಿ. ಅದು ತಮಿಳ್ನಾಡು ಅಂದ್ರೆ 3 ದಿವ್ಸಕ್ಕೆ ಹೋಗ್ತಾ ಇದೆ, ಕೊಡಗು ಅಂದ್ರೆ ಒಂದು ಮಾರನೇ ದಿವಸದಲ್ಲಿ. ಕರ್ನಾಟಕ ಅಂದ್ರೆ 1 ಡೇಸ್ ಹೋಗುತ್ತೆ, ತಮಿಳ್ನಾಡು ಅಂದ್ರೆ 1 ದಿನ ಲೇಟ್. ಈ ತರ ಕೊರಿಯರ್ ಮುಖಾಂತರವಾಗಿ 3 ಡೇಸ್ ಆಗುತ್ತೆ. ಹೌದು. ನಿಮ್ ಮೊಬೈಲ್ ನಂಬರ್ ಹೇಳ್ಬಿಡಿ ಸರ್, ಯಾವ್ದು ವಾಟ್ಸ್ಆಪ್ ನಂಬರ್, ಕಾಲ್ ನಂಬರ್? ಎಲ್ಲ 9740202673 ನಮ್ಮ ನಂಬರ್. ಆ ನಂಬರ್ ಕಾಲ್ ಮಾಡಿದ್ರೆ ಸಾಕಲ್ವಾ? ಆ ನಂಬರ್ ಕಾಲ್ ಮಾಡಿದ್ರೆ ಸ್ವಲ್ಪ ಗೊತ್ತಿಲ್ದಿರ ಅವ್ರಿಗೆ ಅಡ್ರೆಸ್ ಹೇಳ್ತೀವಿ, ಅವ್ರಿಗೆ ಏನ್ ಸಮಸ್ಯೆ ಇದೆ ಅದು ಹೇಳ್ತೀವಿ. ಔಷಧಿನ ಆ ನಂಬರ್ ಕಳಿಸ್ಕೊಡ್ತೀವಿ. ಆ ನಂಬರ್ ಕಾಲ್ ಮಾಡಿ ಸರ್. ಇಲ್ಲಿ ಬಂದು ಹೋಗೋರೆಲ್ಲಾನು ಆಂಧ್ರ ಕಡೆಯಿಂದ ಬೇಜಾನ್ ಜನ ಬಂದಿದ್ದಾರೆ. ನಮ್ಮದು ಕರ್ನಾಟಕ, ಆದ್ರೆ ಇಲ್ಲಿ ಸ್ವಲ್ಪ ಬಾರ್ಡರ್ ಇರೋದ್ರಿಂದ ಸ್ವಲ್ಪ ತೆಲುಗು ನಮ್ಗೆ ಗೊತ್ತಿದೆ. ಇವ್ರು ಬಂದೋಗಿದ್ಮೇಲೆ ಇನ್ನ ಫೀವರ್ ತೆಲುಗು ಗೊತ್ತಾಗೋಯ್ತು. ನಮ್ದಂತೂ ತಮಿಳ್ನಾಡು ಎಲ್ಲ ಕರ್ನಾಟಕನೇ. ಇಲ್ಲಿ ಬಂದು ಹೋಗಿ ನಾವು ಬೆಂಗಳೂರು ಹೋಗ್ತಾ ಬರ್ತಾ ತಮಿಳಿನಲ್ಲೇನು ಮಾತಾಡ್ಬಿಡುತ್ತೆ ಸರ್.